ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ನಿನ್ನೆ ನೆಲಮಂಗಲ ಬಳಿ ಟಿ ಬೇಗೂರು ಸಮೀಪ ಒಂದು ಭೀಕರ ಸರಣಿ ಅಪಘಾತ ಆಗಿದೆ. ಈ ಒಂದು ಸರಣಿ ಅಪಘಾತದಲ್ಲಿ ಒಂದೇ ಕುಟುಂಬದ 6 ಜನರು ದುರ್ಮರಣಕ್ಕೆ ಈಡಾಗಿದ್ದಾರೆ. ಒಂದು ದುರ್ಘಟನೆ ಕೂಡ ನಡೆದಿದೆ. ಇನ್ನು ಆ ಒಂದು ಘಟನೆಯಲ್ಲಿ ಬಿಜಾಪುರ ಮೂಲದ ಮಾರ್ಬಗಿ ಗ್ರಾಮದ ಚಂದ್ರಪ್ಪ ಯಗಪ್ಪಗೋಳ್ ಅಂತಕ್ಕಂಥವ್ರು, ಅವರ 48 ವರ್ಷ ವಯಸ್ಸು, ಮತ್ತು ಅವರ ಕುಟುಂಬಸ್ಥರು ಗೌರಾಬಾಯಿ, ದೀಕ್ಷಾ, ಗ್ಯಾನ್, ವಿಜಯಲಕ್ಷ್ಮಿ ಸೇರಿದಂತೆ ಒಟ್ಟು 6 ಜನರು ಒಂದೇ ಕುಟುಂಬ ಅವ್ರದ್ದು. ಇನ್ನು ಚಂದ್ರಮ್ಮ ಅವರು ಬೆಂಗಳೂರಿನಲ್ಲಿ HSR ಲೇಔಟ್ನಲ್ಲಿ ನಿವಾಸಿಯಾಗಿ ನೆಲೆಸಿರ್ತಾರೆ. ಅವರು ಒಂದು ಸಾಫ್ಟ್ವೇರ್ ಕಂಪನಿಯನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದಷ್ಟು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ನಿನ್ನೆ ಆ ಮಕ್ಕಳಿಗೆ, ಅವರ ಮಕ್ಕಳೇನಿದ್ದಾರೆ, ಚಂದ್ರಮ್ಮ ಅವರ 2 ಮಕ್ಕಳೇನಿದ್ದಾರೆ, ಅವರ ಮಕ್ಕಳಿಗೆ ಶಾಲೆಗೆ ಕ್ರಿಸ್ಮಸ್ ರಜೆಯನ್ನು ಕೊಟ್ಟಿರ್ತಾರೆ. ಜೊತೆಗೆ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅವರ ಮಾರ್ಬಗಿ ಗ್ರಾಮದಲ್ಲಿ ಅವರ ತಂದೆಯವರೇನಿರ್ತಾರೆ, ಅವರ ಅನಾರೋಗ್ಯದಿಂದ ಸ್ವಲ್ಪ ಅವರು ಬಳಲ್ತಾ ಇರ್ತಾರೆ. ಹಾಗಾಗಿ ಅವರನ್ನು ಮಾತನಾಡಿಸ್ಕೊಂಡು ಬರೋಣ, ಹೇಗಿದ್ದರೂ ಮಕ್ಕಳಿಗೆ ಶಾಲೆ ರಜೆ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕುಟುಂಬ ಸಮೇತರಾಗಿ ಚಂದ್ರಮ್ಮ ಅವರು ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಅವರು ಬೆಂಗಳೂರಿನಿಂದ ಅವರು ತುಮಕೂರು ಮಾರ್ಗವಾಗಿ, ದಾಬಸ್ಪೇಟೆ ಮಾರ್ಗವಾಗಿ ಅವರು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ತುಮಕೂರು ಕಡೆಯಿಂದ ಒಂದು ಟ್ರಕ್ ಬರ್ತಾ ಇರ್ತದೆ. ಅದು ಹೆವಿ ಲೋಡೆಡ್ ಟ್ರಕ್ಕು, ಸುಮಾರು 40ರಿಂದ 42 ಟನ್ನೇಜು ಬರ್ತಕ್ಕಂಥ ಕಬ್ಬಿಣದ ವಸ್ತುಗಳನ್ನು ಅದರಲ್ಲಿ ತುಂಬಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಆ ಒಂದು ಗಾಡಿ ನೆಲಮಂಗಲ ಕಡೆಗೆ ಬರ್ತಾ ಇರ್ತದೆ, ಬೆಂಗಳೂರು ಕಡೆಗೆ. ಇವರು ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ, ದಾಬಸ್ಪೇಟೆ ಮಾರ್ಗವಾಗಿ ಹೊರಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತುಮಕೂರಿನಲ್ಲಿರ್ತಕ್ಕಂಥ ಅವರ ಸಹೋದರಿಯ ಮಗನಿಗೂ ಕೂಡ ಇವರು ಚಂದ್ರಮ್ಮ ಅವರು ಫೋನ್ ಮಾಡ್ತಾರೆ. ನಾವೀಗೆ ಊರಿಗೆ ಹೋಗ್ತಾ ಇದ್ದೀವಿ ಎಲ್ರೂ, ನೀವೂ ಬರ್ತೀಯ ಅಂತಕ್ಕಂಥ ಒಂದು ಮಾತನ್ನು ಕೇಳಿರ್ತಾರೆ ಆ ಯುವಕನಿಗೆ. ಆತ ಇಲ್ಲ, ನನಗೆ ಸ್ವಲ್ಪ ವರ್ಕ್ ಇದೆ, ಸ್ಟಡಿ ಪರ್ಪಸ್ ಆಗಿ ನಾನು ಈಗ ರಜೆ ಹಾಕ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಚಂದ್ರಮ್ಮ ಅವರು ಹೇಗಿದ್ರು ಕೂಡ ಕಳೆದ 2 ತಿಂಗಳ ಹಿಂದೆಯಷ್ಟೇ ವೋಲ್ವೋ ಕಂಪ್ನಿಗೆ ಸೇರಿರ್ತಕ್ಕಂಥ ಒಂದು ಹೈಬ್ರಿಡ್ ಕಾರನ್ನು ಕೂಡ ಪರ್ಚೇಸ್ ಮಾಡಿರ್ತಾರೆ. ಅದರ ಮೌಲ್ಯವನ್ನು ಅಂದಾಜು 1,16,00,000 ಆನ್ ರೋಡ್ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಮತ್ತು ವೋಲ್ವೋ ಕಂಪನಿಯಲ್ಲಿ ಸಾಕಷ್ಟು ಸೇಫ್ಟಿ ಇರ್ತಕ್ಕಂಥ ಕಾರ್ ಇದಾಗಿರ್ತದೆ. ಇದು ಸಹಜವಾಗಿ 160, 180 ಹೋಗಿ ಸ್ಪೀಡಲ್ಲಿ ಹೋಗಿ ಎಲ್ಲರೂ ಕೂಡ ಅಪಘಾತ ಆದ್ರೂ ಸಹಜವಾಗಿ ಅಷ್ಟೊಂದು ಕೂಡ ಭಾಳ ಪ್ರಾಣಕ್ಕೆ ಕಂಟಕ ಆಗ್ತಕ್ಕಂಥ ಅಪಾಯಗಳು ಆಗಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೂಡ ಹೊರಗಡೆ ಕೇಳಿ ಬರ್ತಾ ಇದೆ. ಆದರೆ ಸ್ಪೀಡ್ ಲಿಮಿಟನ್ನು ಕಂಪಲ್ಸರಿ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು, ಅದು ಬೇರೆ ವಿಚಾರ. ಈ ಒಂದು ಕಾರಿಗೆ 4 ಬದಿಯಿಂದ ಕೂಡ ಈ ಒಂದು ಕಾರ್ ಏನಿದೆ, ಈ ಒಂದು ಕಾರು ಮುಂದ್ಗಡೆಯಿಂದ, ಹಿಂದಿನಿಂದ ಅಥವಾ ಎಡ ಮತ್ತು ಬಲಭಾಗದಿಂದ ಕೂಡ ಬಂದು ಬೇರೆ ವೆಹಿಕಲ್ಸ್ಗಳು ಆಕ್ಸಿಡೆಂಟ್ ಮಾಡಿದ್ರು ಕೂಡ ಪ್ರಾಣಕ್ಕೆ ಅಪಾಯ ಆಗ್ತಿರ್ಲಿಲ್ಲ ಅಂತ ಕೆಲವರು ಎಕ್ಸ್ಪರ್ಟ್ಸ್ಗಳು ಅದ್ರ ಬಗ್ಗೆ ತಿಳ್ಕೊಂಡಿರೋರು ಮಾತಾಡ್ತಾ ಇದ್ದಾರೆ. ಆದರೆ ದುರ್ವಿಧಿ ಏನಪ್ಪ ಅಂತಂದರೆ, ಆ ಒಂದು ತುಮಕೂರು ಕಡೆಯಿಂದ ಬಂದಂಥ ಒಂದು ಟ್ರಕ್ ಏನಿದೆ, ಗೂಡ್ಸ್ ಗಾಡಿ ಏನಿದೆ, ಆ ಗೂಡ್ಸ್ ಗಾಡಿ ಓವರ್ ಸ್ಪೀಡಾಗಿ ಬಂತ ಅಥವಾ ಏನಾಯ್ತಾ ಗೊತ್ತಿಲ್ಲ. ಆದರೆ ಆ ಒಂದು ಟ್ರಕ್ನ ಚಾಲಕ ಹೇಳ್ತಾ ಇರ್ತಕ್ಕಂಥದ್ದು, ನಾಸೀರ್ ಹೇಳ್ತಾ ಇರ್ತಕ್ಕಂಥದ್ದು, ಮುಂದೆ ಒಂದು ಕಾರು ಹೋಗ್ತಾ ಇತ್ತು, ಆ ಕಾರು ಸಡನ್ನಾಗಿ ಸ್ಟಾಪ್ ಆಗ್ತಿತ್ತು, ಅಥವಾ ಅದನ್ನು ನಾನು ತಡೀಲಿಕ್ಕೆ ಹೋಗಿ ಆ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ನಾನು ಬಲಗಡೆಗೆ ಟ್ರಕ್ಕನ್ನು ಎಳೆಯಲಾಗಿ ಆ ಒಂದು ಟ್ರಕ್ ಈ ಒಂದು ದುರ್ಘಟನೆಗೆ ಕಾರಣ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳ್ಕೊತಾರೆ. ಇದೆಲ್ಲ ವಿಚಾರಗಳು ಕೂಡ ಪೊಲೀಸರು ತನಿಖೆಯಲ್ಲಿ ಮಾಡ್ತಾರೆ. ಆದರೆ ಆ ಒಂದು ಟ್ರಕ್ ಏನಿದೆ, ಆ ಒಂದು ಟ್ರಕ್ ಸ್ಪೀಡಾಗಿ ಬಂದಂಥ ಟ್ರಕ್ಕು ಡಿವೈಡರ್ ಮೇಲೆ ಹಾರಿ ಈ ಬೆಂಗಳೂರು ಭಾಗದಿಂದ, ಅಂದರೆ ನೆಲಮಂಗಲದಿಂದ ತುಮಕೂರು ಕಡೆಗೆ ಹೋಗ್ತಾ ಇದ್ದಂಥ ಒಂದು ಹಾಲಿನ ವಾಹನ ಏನಿದೆ, ಹಾಲನ್ನು ಸಾಗಾಟ ಮಾಡ್ತಕ್ಕಂಥ ವಾಹನ, ಅದರ ಹಿಂಬದಿ ಚಕ್ರಕ್ಕೆ ಡಿಕ್ಕಿ ಹೊಡೆದಿದೆ. ಆ ಚಕ್ರ ಕಳಿಸ್ಕೊಂಡಿದೆ. ಅದಾದ ಮೇಲೆ ಅದರ ಹಿಂದೆನೇ ಬರ್ತಾ ಇದ್ದಂಥ ಈ ಒಂದು ಚಂದ್ರಮ್ಮ ಅವರ ಕುಟುಂಬ ಇದ್ದಂಥ ಒಂದು ವೋಲ್ವೋ ಕಾರ್ ಏನಿದೆ, ಆ ಒಂದು ಕಾರ್ ಮೇಲೆ ಆ ಒಂದು ಟ್ರಕ್ ಏನಿದೆ, ಆ ಒಂದು ಟ್ರಕ್ ಹೋಗಿ ಕಾರಿನ ಟಾಪ್ ಮೇಲೆ, ಆ ಟ್ರಕ್ ಉದ್ದ ಏನಿದೆ ಅದರದ್ದು ಲೆಂತು ಮತ್ತು ವಿಡ್ತು ಸೆಂಟ್ರು ಆ ಕಾರು ಮೇಲೆ ಬಿದ್ದಿರ್ತಕ್ಕಂಥದ್ದು. ಘಟನೆ ತಿಳಿದ ಕೂಡಲೇ ಸಾಕಷ್ಟು ಜನರು ಅಲ್ಲಿ ಹೋಗ್ತಾರೆ. ಅಸಹಾಯಕತೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ 40ರಿಂದ 42 ಟನ್ನು ಒಂದು ಗೂಡ್ಸ್ ಇರ್ತಕ್ಕಂಥದ್ದು ಆ ಟ್ರಕ್ಕಲ್ಲಿ ಅಂತ ಇರ್ತಕ್ಕಂಥದ್ದು ಮಾಹಿತಿ. ಅದನ್ನು ಅಲ್ಲಾಡಿಸ್ಲಿಕ್ಕೂ ಕೂಡ ಆಗಿಲ್ಲ. ಅಷ್ಟು ಟನ್ನು ಬಿದ್ದಿದ್ರೆ 40-42 ಟನ್ ಇರ್ತಕ್ಕಂಥದ್ದು ಆ ಕಾರು ಮೇಲ್ಗಡೆ ಬಿದ್ದಿದ್ದ ಪರಿಣಾಮ ಆ ಕಾರಲ್ಲೇ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ಆ ನೆಲಕಂಟಿಕೊಂಡು ಹೋಗುವಷ್ಟು ರೀತಿಯಲ್ಲಿ ಅದು ಸಂಪೂರ್ಣವಾಗಿ ಜಖಮಾಗಿತ್ತು. 1, 2, 3 ಟ್ರೈನ್ ತರಿಸ್ತಾರೆ, ಆದರೂ ಆಗಲ್ಲ. ಸುಮಾರು 4 ಟ್ರೈನ್ಗಳನ್ನು ಬಳಸಿ ಆ ಕೊನೆಗೆ ಆ ಟ್ರಕ್ಕನ್ನು ಸೈಡ್ಗೆ ಸರಿಸಿ ಆ ಸ್ಥಳದಲ್ಲೇ 6 ಜನ ಆ ಟ್ರಕ್ ಬಿದ್ದಂಥ ರಭಸಕ್ಕೆ ಆ ಸ್ಥಳದಲ್ಲೇ ಆ ಕಾರ್ನಲ್ಲೇ ಹೇಗೆ ಕೂದಿರ್ತಾರೋ ಹಾಗೇನೇ ಜನ. ಇನ್ನೊಂದು ಕರುಣೆ, ದಯಾನೀಯ ಪರಿಸ್ಥಿತಿ ಅಪ್ಪ ಅದು. ಏಕೆಂತಂದರೆ ಅಲ್ಲಿ ಒಬ್ಬರು ಪ್ರತ್ಯಕ್ಷದರ್ಶಿ ಹೇಳ್ತಾರೆ, ಆ ಒಂದು ಮಗು ತನ್ನ ತಾಯಿಯ ಎದೆ ಮೇಲೆ ಮಲಗಿದ್ದ ಮಗು ಹಾಗೇ ಪ್ರಾಣ ಬಿಟ್ಬಿಟ್ಟಿತ್ತು ಅಂತ. ನಿಜಕ್ಕೂ ಕೂಡ ಯಾರಿಗೂ ಕೂಡ ಇಂಥ ಒಂದು ಅಪಘಾತಗಳಾಗಬಾರ್ದು ಅಂತಕ್ಕಂಥದ್ದು. ಏಕೆಂತಂದರೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರಂತೆ ಚಂದ್ರಮ್ಮ ಅವರು. ಅವರ ಸ್ನೇಹಿತರೊಬ್ಬರು ನಮ್ಮ ಜೊತೆ ಮಾತಾಡ್ತಾ ಹೇಳಿದರು ನಿನ್ನೆ ಫ್ರೀಡಮ್ ಟಿವಿಗೆ, ಅವರು
ಮಹಾರಾಷ್ಟ್ರದ ಗಡಿ ಭಾಗದಿಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಕನ್ನಡದ ಬಗ್ಗೆ ಅವರಿಗೆ ಅಪಾರ ಪ್ರೀತಿ ಇತ್ತು. ಕನ್ನಡದ ಕವನಗಳನ್ನು ಬರೀತಿದ್ರು, ಕನ್ನಡದ ಕವಿತೆಗಳನ್ನು ಬರೀತಿದ್ರು. ಅವರು ಭಾಳ ಸ್ಪಷ್ಟವಾದಂಥ ಕನ್ನಡವನ್ನು ಮಾತಾಡ್ತಿದ್ರು, ಅವ್ರ ಮನೆಯಲ್ಲಿ ಕನ್ನಡ ಬಳಸ್ತಿದ್ರು. ಅಷ್ಟು ಕನ್ನಡದ ಅಭಿಮಾನಿಯಾಗಿದ್ದರು ಚಂದ್ರಮ್ಮ ಅವರು. 4-6 ಜನಕ್ಕೆ ಸ್ಫೂರ್ತಿಯಾಗಬೇಕು ಅಂತ ಸ್ವಂತ ಕಂಪನಿಯನ್ನು ಮಾಡಿದರು. ಆದರೆ ಇವತ್ತು ಅವರ ಕುಟುಂಬವೇ ಇಲ್ಲವಾಗಿದೆ. ಅವರ ಕುಟುಂಬದ ಜೊತೆಗೆ ಅವರ ಸಹೋದರನ ಪತ್ನಿ ಮಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದು ನಿಜವಾಗ್ಲೂ ಕೂಡ ಎಂಥವ್ರಿಗೂ ಕೂಡ ಭರಿಸಲಾಗದ ದುಃಖ ತರ್ತಕ್ಕಂಥ ಸಂಗತಿ ನಿನ್ನೆ ಆ ಒಂದು ರಸ್ತೆಯಲ್ಲಿ ನಡೆದೋಗ್ಬಿಟ್ಟಿದೆ. ಸೊ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಸಾವಿಗೆ ಯಾರು ಹೊಣೆ, ಈ ಸಾವು ನ್ಯಾಯವೇ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಆ ಹೈವೇನಲ್ಲಿ ತಾವು ಗಮನಿಸ್ಬೋದು, ಯಾರಾದರೂ ಕೂಡ ಹೋದರೆ ಗಮನಿಸ್ಬೋದು, ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರಬೇಕಾದಂಥ ಯಾವುದೇ ಸೌಲಭ್ಯಗಳು ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿ. ಯಾವಾಗ ಯಾರು ಬೇಕಾದರೂ ಎಂಟ್ರಿ ಆಗ್ಬೋದು ಹೈವೇಗೆ, ಯಾರು ಎಲ್ಲಿ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನೀವು ಟೋಲನ್ನು ಬಿಟ್ಟು ಮುಂದಕ್ಕೆ ಹೋದರೆ ಆ ಟಿ ಬೇಗೂರು ಆಗಿರ್ಬೋದು, ತಿಪ್ಪಗೊಂಡಳ್ಳಿ ಆಗಿರ್ಬೋದು, ಆ ಭಾಗದಲ್ಲೆಲ್ಲನೂ ಹೈವೇಯಿಂದ ಯಾರು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಸರ್ವಿಸ್ ರಸ್ತೆಗಳೇ ಕಾಣಿಸ್ತಾ ಇಲ್ಲ. ಈಗಿನ್ನೂ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಳಪೆ ಕಾಮಗಾರಿಗಳು, ಸರಿಯಾದ ತಡೆಗೋಡೆಗಳಿಲ್ಲ, ಅವೈಜ್ಞಾನಿಕ ರೀತಿಯಾಗಿರ್ತಕ್ಕಂಥ ಯೆಲ್ಲೋ ಆ್ಯಂಡ್ ವೈಟ್ ಟ್ಯಾಪಿಂಗು, ಸೂಚನೆ ಫಲಕಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಎಲ್ಲ ಅನೇಕ ಆರೋಪಗಳು. ಮತ್ತೊಂದು ಕಡೆ ಆ ಸಂಚಾರಿ ನಿಯಮಗಳನ್ನು ವಾಹನ ಸವಾರರು ಪಾಲಿಸ್ತಾ ಇಲ್ಲ. ಇನ್ನು ಭಾರೀ ತೂಕದ ವಸ್ತುಗಳಿರ್ತಕ್ಕಂಥ ಗಾಡಿಗಳು ರಸ್ತೆಯ ಎಡಭಾಗದಲ್ಲಿ ಮಂದಗತಿಯಲ್ಲಿ ಹೋಗ್ತಕ್ಕಂಥ ವಾಹನಗಳು ಆ ಕಡೆ ಹೋಗಬೇಕು, ಸ್ಪೀಡಾಗಿ ಹೋಗ್ತಾ ಇರ್ತಕ್ಕಂಥವು 3 ಲೇನ್ ಟ್ರ್ಯಾಕ್ ಮಾಡಿದ್ದಾರೆ. 80 ಕಿಲೋಮೀಟರ್ ಸ್ಪೀಡ್ಗೊಂದು ಲೈನ್ ಇರ್ತದೆ, 60ಗೊಂದು ಇರ್ತದೆ, 40ಗೊಂದು ಇರ್ತದೆ, 48 ಕಿಲೋಮೀಟರ್ಗೊಂದು. ಆ ರೀತಿಯಾಗಿರ್ತಕ್ಕಂಥ ಟ್ರ್ಯಾಕ್ ಸಿಸ್ಟಮ್ ಇದೆ. ವೇಗ ಮಿತಿಗೆ ಅನುಸಾರವಾಗಿ ಟ್ರ್ಯಾಕ್ ಸಿಸ್ಟಮ್ ಮಾಡಿದ್ದಾರೆ. ಯಾರೂ ಫಾಲೋ ಮಾಡ್ತಾ ಇಲ್ಲ ಅಲ್ಲಿ. ಸೊ ಮತ್ತೊಂದು ಕಡೆ ಅಲ್ಲಲ್ಲಿ ಒಂದು ಮರುಡಾಂಬರೀಕರಣ ನಡೆದಿರ್ತಕ್ಕಂಥದ್ದು ಹೈವೇನಲ್ಲಿ, ಅದು ಕೂಡ ಅವೈಜ್ಞಾನಿಕವಾಗಿ ಹಾಕಿರ್ತಕ್ಕಂಥದ್ದು. ಸೊ ಎಲ್ಲ ಸಮಸ್ಯೆಗಳು, ಈ ಒಂದು ಅವೈಜ್ಞಾನಿಕ ಸಮಸ್ಯೆಗಳಿದಾವಲ್ಲ, ಇದನ್ನು ಸರಿಪಡಿಸೋರು ಯಾರು? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕಾ? ಹೈವೇ ಪ್ಯಾಟ್ರೋಲಿಂಗ್ ಅಂತಿರುತ್ತೆ. ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅವರಿಗೆ ದಂಡ ಹಾಕ್ತಕ್ಕಂಥ ಕೆಲಸಗಳು ಮಾಡ್ತಾರೆ. RTO ಅಧಿಕಾರಿಗಳಿದ್ದಾರೆ, ಸಂಚಾರಿ ಪೊಲೀಸರಿದ್ದಾರೆ. ಎಲ್ಲರೂ ಇದ್ರೂ ಕೂಡ ಆ ಇಂಡಸ್ಟ್ರಿಯಲ್ ಏರಿಯಾಗಳಿದ್ದಾವೆ. ದಾಬಾಸ್ಪೇಟೆಯಲ್ಲಿ, ನೆಲಮಂಗಲ, ಪೀಣ್ಯ, ಈ ಕಡೆಯಿಂದ ಭಾಳಷ್ಟು ದೊಡ್ಡ ದೊಡ್ಡ ಗೂಡ್ಸ್ ವೆಹಿಕಲ್ಸ್ಗಳು ಸದಾ ತಿರುಗಾಡ್ತಾ ಇರ್ತವೆ. ಸೊ ಅವುಗಳಿಗೆ ಸಂಚಾರಿ ನಿಯಮಗಳನ್ನು ಯಾರು ಪಾಲನೆ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ, ಎಲ್ಲಿ ಸಮಸ್ಯೆ ಆಗಿದೆ? ಹೈವೇ ಪ್ರಾಧಿಕಾರ, ರಾಷ್ಟ್ರೀಯ ಹೆದ್ದಾರಿ ಅವರ ಜವಾಬ್ದಾರಿ ಏನು? ಎಲ್ಲೆಲ್ಲಿ ಹಂಪ್ಸ್ಗಳನ್ನು ಹಾಕಬೇಕು, ಎಲ್ಲೆಲ್ಲಿ ವೈಟ್ ಟ್ಯಾಪಿಂಗ್ ಯಾವ ರೀತಿ ಮಾಡಬೇಕು, ಎಲ್ಲೆಲ್ಲಿ ತಡೆಗೋಡೆಗಳು ಮಾಡಬೇಕು, ಎಲ್ಲೆಲ್ಲಿ ಸೂಚನಾ ಫಲಕಗಳನ್ನು ಹಾಕಬೇಕು. ಇಲ್ಲೊಂದು ಕಡೆ ದೊಡ್ಡ ಹಪ್ಪಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಿಂದ ಸೂಚನಾ ಫಲಕ ಹಾಕಬೇಕು, ಅಥವಾ ಡೌನ್ ಇದ್ದಂಥ ಸಂದರ್ಭದಲ್ಲಿ ರಸ್ತೆ ಯಾವ ರೀತಿ ಸೂಚನಾ ಫಲಕಗಳನ್ನು ಹಾಕಬೇಕು, ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಒಂದು ಕುಟುಂಬ ಸಾವಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ನವರು ಅದು FIR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೊಂದು ಭಾಗ. ಆದರೆ ಈ ಘಟನೆಗಳಿಗೆ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೊಣೆ ಯಾರು? ರೆಸ್ಪಾನ್ಸಿಬಿಲಿಟಿ ಯಾರು? ಕಾರಣ ಯಾರಾಗ್ತಾರೆ? ಈಗ ಟ್ರಕ್ ಡ್ರೈವರು ಮತ್ತು ಕಾರು ಚಾಲಕನ ಮೇಲೆ ಆ ಟ್ರಕ್ ಬಿದ್ದಿದ್ದು, ಕಾರ್ ಮೇಲೆ, ಆ ಟ್ರಕ್ ಡ್ರೈವರ್ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾವಾಗ ತಪ್ಪಾಗಿದೆ, ಏನಾಗಿದೆ, ಅದು ಬ್ರೇಕ್ ಫೈಲ್ ಆಯಿತಾ, ಆತನ ಅಜಾಗರೂಕತೆನ, ನಿರ್ಲಕ್ಷ್ಯನ, ಅಥವಾ ಮುಂದೆ ಏನಾಯಿತು, ಹಿಂದೆ ಅಂತ ಎಲ್ಲವೂ ಕೂಡ ತನಿಖೆ ಆಗುತ್ತೆ, ಹೊರಗಡೆ ಬರುತ್ತೆ, ತಪ್ಪಿದ್ದವರಿಗೆ ಶಿಕ್ಷೆ ಆಗುತ್ತೆ. ಆದರೆ ಸಾವಿಗೆ ಯಾರು ಹೊಣೆ ಅಂತ, ಆ ಸಾವಿಗೆ ನ್ಯಾಯ ಯಾರು? ಈ ಸಾವು ನ್ಯಾಯನ ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಹಾಗಾಗಿ ಎಲ್ಲೊಂದು ಕಡೆ ಆ ಬೆಂಗಳೂರು ಮತ್ತು ಪುಣೆ ಹೈವೇ ಏನಿದೆ, ಮುಖ್ಯವಾಗಿ ನೆಲಮಂಗಲದಿಂದ ಕ್ಯಾತ್ಸಂದ್ರವರೆಗೂ ಕೂಡ, ಅಂದರೆ ದಾಬಾಸ್ಪೇಟೆವರೆಗೂ ಕೂಡ ಹೆಚ್ಚು ಕಡಿಮೆ ಸಾಕಷ್ಟು ಸಮಸ್ಯೆಗಳ ಹಾಗಾಡುಗಳೇ ತುಂಬಿದ್ದಾವೆ. ಅದರಲ್ಲಿ ಸರಿಯಾದ ರಸ್ತೆಗಳಿಲ್ಲ. ರಸ್ತೆ ಇಕ್ಕೆಲೆಗಳಲ್ಲಿ ಅರ್ಧ ಅಡಿ ಹಳ್ಳ ಬಿದ್ದಿರ್ತವೆ. ಅದಕ್ಕೆ ಆ ಬೈಕ್ಗಳವರು, ಕಾರ್ಗಳವರು ಅದರಲ್ಲೇ ಇಳಿಸಿ ಹೋಗ್ತಾ ಇರ್ತಾರೆ. ಅಂಕು ಡೊಂಕು ಆಗಿ ಹೋಗ್ತಾ ಇರ್ತಾರೆ. ಗುಣಿಗಳು ಬಿದ್ದಿದ್ದಾವೆ, ಸರ್ವಿಸ್ ರಸ್ತೆ ಇಲ್ಲ. ಸೊ ನಿಜಕ್ಕೂ ಕೂಡ ದುರಂತ ಏನಪ್ಪ ಅಂತಂದರೆ, ಒಂದು ಕುಟುಂಬವನ್ನು ಬಲಿ ಪಡೆದುಕೊಂಡ ಮೇಲೆ ನಾವಿದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಲ್ಲ, ಇದು ದುರಂತ ನಿಜವಾಗ್ಲೂ ಕೂಡ. ಯಾವತ್ತೂ ಕೂಡ ಒಂದು ಸಾವು ಅಥವಾ ಒಂದು ಕುಟುಂಬದ ಸಾವೇನಿದೆ, ಇಡೀ ಕುಟುಂಬದ ಸಾವು, ಅದನ್ನು ನಾವು ಎಕ್ಸಾಂಪಲ್ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಸಂಚಾರ ನಿಯಮಗಳ ಬಗ್ಗೆ ಮಾತಾಡ್ತೀವಲ್ಲ, ಇದು ನಿಜಕ್ಕೂ ಕೂಡ ದುರಂತ. ನಮ್ಮ ಉದ್ದೇಶ ಇಷ್ಟೇ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಅವರನ್ನು ಇಲ್ಲ ಅಂತಕ್ಕಂಥ ನೋವು ಬರೆಸ್ತಕ್ಕಂಥ ಶಕ್ತಿ ದೇವರು ನೀಡಲಿ. ಆದರೆ ಈ ಪದೇ ಅಪಘಾತಗಳು, ಭಾಳಷ್ಟು ಗೂಡ್ಸ್ ವೆಹಿಕಲ್ಸ್ ಓಡಾಡ್ತವೆ. ಅದರಲ್ಲಿ ಪುಣೆಯಿಂದ ಹಿಡಿದು ಮುಂಬೈಯಿಂದ ಹಿಡಿದು ಅನೇಕ ವೆಹಿಕಲ್ಗಳು ಬೆಂಗಳೂರಿಗೆ ಬರ್ತಕ್ಕಂಥ ಮಾರ್ಗ ಆಗಿದೆ ಅದು. ಸೊ ಹಂಗಾಗಿ ಅಂಥ ಮಾರ್ಗಗಳನ್ನು ರಾಷ್ಟ್ರೀಯ ಹೆದ್ದಾರಿ ಅಂತ ಕರೆಯಲಾಗ್ತಿದೆ. ಆ ರಾಷ್ಟ್ರೀಯ ಹೆದ್ದಾರಿಯ ಲಕ್ಷಣಗಳೇನು, ಯಾವ ರೀತಿ ರೋಡ್ ಸೇಫ್ಟಿ ಇರಬೇಕು, ಯಾವ ವೆಹಿಕಲ್ಸ್ ಎಲ್ಲೆಲ್ಲಿ ಹೋಗಬೇಕು, ಯಾವುದೂ ಕೂಡ ಫಾಲೋ ಆಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನಾದರೂ ಕೂಡ ಸಂಬಂಧಪಟ್ಟವರು ಮತ್ತಷ್ಟು ಜೀವಗಳನ್ನು ಬಲಿ ಪಡ್ತಕ್ಕಂಥ ಸಾವಿನ ಹೆದ್ದಾರಿ ಅದು ಆಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ಜರುಗಿಸಲಿ. RTO ಇಲಾಖಾಧಿಕಾರಿಗಳು ಅವರ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತೆ. ಸಂಚಾರಿ ಪೊಲೀಸರು ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇನಿದ್ದಾರೆ,
ಹೈವೇ ಪ್ಯಾಟ್ರೋಲಿಂಗ್ ಮಾಡೋರು ಏನಿದ್ದಾರೆ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತೆ. ಸೊ ಹಂಗಾಗಿ ಇನ್ನಾದರೂ ಕೂಡ ಈ ಹೆದ್ದಾರಿ ಸಾವಿನ ಹೆದ್ದಾರಿ ಆಗದಿರಲಿ, ಮತ್ತೆ ಯಾವುದು ಕೂಡ ಬಲಿಯಾಗದಿರಲಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.